ಸಖತ್ತಾಗೈತೆ ಬಿಡೋಣ 100 ಡೇಸ್ ಪಕ್ಕ. ಸ್ಟೋರಿ ಡಿಫ್ರೆಂಟ್ ಆಗೈತೆ, ನೋಡ್ಬೋದು, ಚೆನ್ನಾಗಿದೆ. ಚೆನ್ನಾಗಿದೆ ಬ್ರೋ, ಡಿಫ್ರೆಂಟ್ ಆಗಿದೆ ಸ್ಟೋರಿ, ಸ್ವಲ್ಪ ನೋಡ್ಬೋದು ಬ್ರೋ, ಏನು ಬೋರ್ ಏನು ಅನ್ಸಲ್ಲ. ಅನುಪ್ರಭಾಕರ್ ಸ್ವಲ್ಪ ಡಿಫ್ರೆಂಟ್ ಇದ್ರಲ್ಲಿ ತೋರಿಸಿದ್ದಾರೆ, ಚೆನ್ನಾಗಿದೆ. ಹೊಸ ಹೀರೋ ಆದ್ರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮದರ್ ಸೆಂಟಿಮೆಂಟ್ ತೋರಿಸಿದ್ದಾರೆ, ಪಾಪು ಯಾವ ಥರ ಕಾಪಾಡ್ತಾರೆ ಅಂತ. ಅನುಪ್ರಭಾಕರ್ ಅವ್ರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ, ನೋಡ್ಬೋದು. ನನಗೆ ಲಾಸ್ಟ್ ಮದರ್ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು. ಒಂದು ಮಗುಗೋಸ್ಕರ ತಾಯಿ ಎಷ್ಟು ಆ ಥರ ಇರ್ತಾಳೆ ಅಂತ ತೋರಿಸ್ತಾರೆ ಅಷ್ಟೇ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು ಸರ್. ಅಂದರೆ ಫಸ್ಟ್ ಕಾಮಿಡಿ ಇದೆ, ನೋಡ್ಬೋದು ಪಿಕ್ಚರ್. ಎಲ್ಲ ಓಕೆ. ಅವ್ರು ಹೇಳಿದ್ಮೇಲೆ ಲಾಸ್ಟಲ್ಲಿ ಮುಗಿತಾ ಇರೋ ಆ ಸೀನ್ ಭಾರಿ ಸೂಪರ್, ನನಗೆ ಖುಷಿ ಆಯಿತು. ಅವರು ಭಾರಿ ಇಷ್ಟ ಆಯಿತು, ಭಾರಿ ಚೆನ್ನಾಗಿ ಮಾಡಿದ್ರು. ಅಜ್ಜಿ ಆ್ಯಕ್ಟಿಂಗ್ ಮಾಡಿದವರು ಭಾರಿ ಚೆನ್ನಾಗಿ ಮಾಡಿದ್ರು. ಸೂಪರ್ ಫಿಲಿಮ್, 100 ಡೇಸ್ ಓಡೋದು ಗ್ಯಾರಂಟಿ. ಚೆನ್ನಾಗಿತ್ತು. ಏನೋ ಒಂದು ಸ್ವಲ್ಪ ಒಳಗೆ ಇಷ್ಟ ಅಲ್ಲಿ ಬೇಡ. ಇಂಥ ದೇವ್ರು ಇಷ್ಟ ಆಯಿತು. ಆಗುತ್ತೆ ನೋಡ್ಬೋದು ಸರ್. ಮೂವಿ ಚೆನ್ನಾಗಿದೆ, ಸ್ವಲ್ಪ ಮ್ಯೂಸಿಕ್ ಜಾಸ್ತಿ ಆಯಿತು. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ, ನೋಡ್ಬೋದು. ಸೂಪರ್. ಲಾಸ್ಟಲ್ಲಿ ಸೀನ್ ಚೆನ್ನಾಗೈತೆ, ಚೆನ್ನಾಗಿ ನೋಡೋದು. ಆ್ಯಕ್ಟಿಂಗ್ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಅನುಪ್ರಭಾಕರ್ ಚೆನ್ನಾಗಿ ಇಷ್ಟ ಆಯ್ತು. ಆ್ಯಕ್ಟಿಂಗ್ ಚೆನ್ನಾಗಿ. ನೋಡ್ಬೋದ? ಫಿಲಮ್ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಅಂದರೆ ಸೆಂಟಿಮೆಂಟ್ ಇದೆ ಲಾಸ್ಟ್ ಸೀನಲ್ಲಿ, ಅದನ್ನು ಚೆನ್ನಾಗಿ ಇಷ್ಟ ಆಗಿದೆ ಅಷ್ಟೇ ನನಗೆ ಮೇಯ್ನಾಗಿ. ಚೆನ್ನಾಗಿದೆ ಸರ್. ಫಸ್ಟ್ನೇದಾಗಿ ಹಗ್ಗ ಅಂದರೆ ಏನು ಅಂತ ಅದು ಗೊತ್ತೇ ಆಗಲ್ಲ, ಅಲ್ಲಿ ಹೋಗಿ ನೋಡಿದರೆ ಅಷ್ಟೇ ಗೊತ್ತಾಗುತ್ತೆ. ಅಂದರೆ ಇದು ಫ್ಯಾಮಿಲಿ ಮೂವಿ ಸರ್. ಇದರಲ್ಲಿ ತುಂಬ ಏನೇನೋ ತೋರಿಸಿಲ್ಲ, ಕತೆ ಚೆನ್ನಾಗಿದೆ. ಅದರಲ್ಲೂ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ಅನುಪ್ರಭಾಕರ್ ಆ್ಯಕ್ಟಿಂಗು ಮತ್ತು ಅವ್ರ ಆ್ಯಕ್ಟಿಂಗ್ ಅಂದರೆ ಅವ್ರ ಅತ್ತೆ ಆ್ಯಕ್ಟಿಂಗ್ ಅಂತೂ ಸೂಪರ್ ಸೂಪರ್ ಸೂಪರ್. ಸಂಭಾಷಣೆ ಎಲ್ಲ ದೃಶ್ಯ ಎಲ್ಲದೂ ತುಂಬ ಚೆನ್ನಾಗಿದೆ ಸರ್. ಇಡೀ ಫ್ಯಾಮಿಲಿ ನೋಡ್ಬೋದಂತ ಮೂವಿ. ಥ್ಯಾಂಕ್ ಯು. ಚೆನ್ನಾಗಿದೆ. ನಿಮಗೆ ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಫುಲ್ಲು ಫನ್ ಫೀಲ್ಡ್ ಆಗಿತ್ತು. ನೆಕ್ಸ್ಟ್ ಹಾಫ್ ನನಗೆ ಆ್ಯಕ್ಚುಲಿ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ ಇದು ಈ ಥರ ಸಸ್ಪೆನ್ಸ್ ಟರ್ನ್ ಓವರ್ ಆಗುತ್ತೆ ಅಂತ. ಅನುಪ್ರಭಾಕರ್ ಮ್ಯಾಮ್ದಂತೂ ಆ್ಯಕ್ಟಿಂಗ್ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಸ್ಟಾರ್ಟಿಂಗ್ ಫನ್ ಅಂತೂ ನಾನಂತೂ ನಕ್ಕಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ವಾಚ್ ಮಾಡೋವಂಥ ಮೂವಿ ಚೆನ್ನಾಗಿದೆ, ಎಲ್ರಿಗೂ ಸಜೆಸ್ಟ್ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್. ಮೈಕ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಫಸ್ಟ್ ಕಾಮಿಡಿ ವರ್ಷನ್ ತೊಗೊಂಡು ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರು, ಒಂದು ಕಥೆನ ಆಳವಾಗಿ ಒಂದು ಹಿಡಿದಿಟ್ಕೊಳ್ಳುತ್ತೆ ಸಿನಿಮಾನ. ಅಂದರೆ ಕೊನೆವರೆಗೂ ಸಸ್ಪೆನ್ಸ್ ಹಿಡಿದಿಟ್ಕೊಳ್ಳುತ್ತೆ, ಕೊನೆವರೆಗೂ ಕಥೆ ಗೊತ್ತಾಗಲ್ಲ. ಸೊ ಹಾಗಾಗಿ ಕುಟುಂಬ ಸಮೇತ ಬಂದು ಎಲ್ಲರೂ ಬಂದು ಪ್ರೇಕ್ಷಕರು ನೋಡ್ಬೋದು. ಕನ್ನಡ ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾವನ್ನು ನೋಡಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಹೊಸಬರಿಗೆ ಪ್ರೋತ್ಸಾಹನ ಕೊಡಿ ಅಂತ ಕೇಳ್ಬೋದು. ಸರ್ ಹೇಳಿ, ಹೇಗೆ ಅನಿಸ್ತು ಸರ್? ತುಂಬ ಅದ್ಭುತವಾಗಿತ್ತು ಸರ್ ಮೂವಿ. ಮತ್ತು ಅತ್ತೆ ಸೊಸೆ ಸ್ಟೋರಿ ತುಂಬ ಚೆನ್ನಾಗಿತ್ತು. ಲಾಸ್ಟ್ವರೆಗೂ ಟ್ವಿಸ್ಟ್ ಚೆನ್ನಾಗಿತ್ತು. ಲಾಸ್ಟ್ವರೆಗೂ ಅಲ್ಟಿಮೇಟ್ ಆಗಿದೆ, ಒಳ್ಳೆ ಮೆಸೇಜ್ ಇದೆ. ಖಂಡಿತವಾಗ್ಲೂ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊತೀನಿ. ಕನ್ನಡ ಸಿನಿಮಾ ಬೆಳೆಸಿ ಸರ್.